ಕನ್ನಡ ನಾಡಿನ ಸಮಸ್ತ ಜನತೆಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಕೃಷ್ಣ. ಸ್ನೇಹಿತರೆ, ಈ ದಿನದ ಒಂದು ಮಾಹಿತಿ ಏನಪ್ಪ ಅಂದರೆ, ಇದೇ ಮಾರ್ಚ್ 14 ಶುಕ್ರವಾರ ಮೈಸೂರು ಮಿತ್ರ ದಿನಪತ್ರಿಕೆಯಲ್ಲಿ ಪುಟ ಸಂಖ್ಯೆ 7ರಲ್ಲಿ ಸ್ನೇಹಿತರೆ ಒಂದು ವಿಚಾರ ಮಂಡನೆಯಾಗಿದೆ. ಏನಪ್ಪ ಅಂದರೆ, ಮುಸ್ಲಿಮರಿಗೆ ಶಿಕ್ಷಣ ಉದ್ಯೋಗ ಮೀಸಲಾತಿ 10% ಹೆಚ್ಚಿಸಲು ಸರ್ಕಾರ ಭರವಸೆ. ಸ್ನೇಹಿತರೆ, ಹಲವಾರು ಸಮುದಾಯಗಳಿಗೆ ಹಲವಾರು ರೀತಿಯಲ್ಲಿ ಒಂದು ಮೀಸಲಾತಿ ವ್ಯವಸ್ಥೆ ಇದೆ. ಅದೇ ರೀತಿ ಸ್ನೇಹಿತರೆ, ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ನೀಡಲಾಗಿದೆ. ಈಗ 2025ರಲ್ಲಿ ಬಜೆಟ್ ಮಂಡನೆ ಆದ ನಂತರ ಮುಸ್ಲಿಂ ಸಮುದಾಯ ಉದ್ಯೋಗ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ 10% ಮೀಸಲಾತಿಯನ್ನು ಮಾಡಬೇಕು, ಅಂದರೆ 4%ಗೆ ಇನ್ನು ಮತ್ತಷ್ಟು 6% ಹೆಚ್ಚಳ ಮಾಡಬೇಕು ಅಂತ ತಮ್ಮ ಬೇಡಿಕೆಯನ್ನು ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಅಧಿಕಾರಿಗಳಿಗೆ ನಿರ್ದಿಷ್ಟ ಕ್ರಮ ಕೈಗೊಳ್ಳಲಿಕ್ಕೆ ಜಮೀರ್ ಅಹಮದ್ ಖಾನ್ ರವರು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ಮುಸ್ಲಿಮರಿಗೆ ಉದ್ಯೋಗ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ 10% ಮೀಸಲಾತಿಯನ್ನು ನೀಡಬೇಕು, ಹೆಚ್ಚಳ ಮಾಡಬೇಕು ಅಂತ CM ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹಮದ್ ಖಾನ್ ಇಬ್ಬರೂ ಕೂಡ ಪ್ರತಿಸ್ಪಂದನೆಯನ್ನು ನೀಡಿದ್ದಾರೆ. ಇದಕ್ಕೆ ಸ್ನೇಹಿತರೆ, ನೀವು ಮೈಸೂರು ಮಿತ್ರ ದಿನಪತ್ರಿಕೆ 7ನೇ ಪುಟದಲ್ಲಿ ಒಂದು ಚಿಕ್ಕದಾಗಿ ಯಶಸ್ವಿಯಾಗಿ ನಡೆದ ರೋಟರಿಯನ್ ಟೆನ್ನಿಸ್ ಪಂದ್ಯಾವಳಿ ಎಂಬ ಒಂದು ವಿಚಾರದ ಪಕ್ಕದಲ್ಲಿಯೇ ಇದೆ. ಅದನ್ನ ನಿಮಗೆ ಡೌಟ್ ಇರೋರು ನೋಡ್ಕೊಳ್ಬಹುದು. ಸ್ನೇಹಿತರೆ, ನಾನು ಹೇಳ್ತಾ ಇರೋ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಒಂದು ಜಾತಿ ಭೇದಗಳನ್ನ ಮಾಡ್ತಾ ಇಲ್ಲ. ಸ್ನೇಹಿತರೆ, ಒಂದು ಸಮುದಾಯಕ್ಕೆ ನೀಡಿರುವ ನಿರ್ದಿಷ್ಟ ಮೀಸಲಾತಿಯನ್ನು ಮತ್ತೊಂದು ಸಮುದಾಯದಿಂದ ಕಿತ್ತು ಕೊಡಬೇಕು ಅಂದರೆ ಅದು ತುಂಬ ಕಷ್ಟ. ಇಲ್ಲಿ 4% ಇರೋದನ್ನ 10% ಮಾಡಬೇಕು ಅಂದರೆ ಬೇರೊಂದು ಸಮುದಾಯದಿಂದ ಕಸಿದು ಕೊಡಬೇಕಾಗುತ್ತೆ. ಹಾಗಾಗಿ ಈ ವಿಚಾರ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಎಂಬುದನ್ನು ನೀವು ಕಮೆಂಟ್ನ ಮೂಲಕ ತಿಳಿಸಿ. ಅದೇ ರೀತಿ ಮತ್ತಷ್ಟು ವಿಚಾರಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿದೆ. ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.